ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೇಷರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ. ಮೇಷರಾಶಿಯವರಿಗೆ ಚತುರ್ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾ ಇರೋದ್ರಿಂದ, ತ್ರಿಗ್ರಹ ಮತ್ತು ಚತುರ್ಗ್ರಹ 4 ಗ್ರಹಗಳು ಶುಭ ಫಲಗಳನ್ನು ಗೋಚಾರದಲ್ಲಿ ಕೊಡ್ತಾ ಇರೋದ್ರಿಂದ ನಿಮಗೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ರಾಜಯೋಗ ಅನ್ನೋದು ಆರಂಭ ಆಗ್ತಾ ಇದೆ. ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ 1ನೇ ಪಾದ ಆಗಿದ್ರೆ ನೀವೆಲ್ಲ ಮೇಷರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಈ ತಿಂಗಳಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 7ನೇ ತಾರೀಕು ಮಾರ್ಚ್ 2024 ಬುಧ ಮತ್ತು ಶುಕ್ರ ರಾಶಿ ಪರಿವರ್ತನೆ. ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ 7ನೇ ತಾರೀಕು ಮಾರ್ಚ್ 2024 ರಾಶಿ ಪರಿವರ್ತನೆ. ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದರೆ ಬುಧ ವ್ಯಯಸ್ಥಾನಕ್ಕೆ ಹೋಗ್ಬಿಡ್ತಾನೆ, ನೀಚನಾಗ್ಬಿಡ್ತಾನೆ. ಹಾಗಾದರೂ ಶುಭ ಫಲ ಕೊಡ್ತಾನ? ಸೂರ್ಯ ಅಲ್ಲಿಗೆ ಬಂದಾಗ ನೀಚ ಭಂಗನೂ ಆಗುತ್ತೆ. ಬುಧ ಗೋಚಾರದಲ್ಲಿ 12ನೇ ಮನೆ ಸಂಚಾರ ಆಗಬೇಕಾದ್ರೆ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಮೇಷರಾಶಿಯವರಿಗೆ. ಶುಕ್ರ ಕೂಡ ನಿಮಗೆ ಧನಾಧಿಪತಿ, ಸಪ್ತಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಹೇಗೆ ಲಾಭ ಬರುತ್ತೆ? ಧನಲಾಭ ಹೇಗಾಗುತ್ತೆ? ಧನಲಾಭ ರಾಜಯೋಗ. ಧನಲಾಭ ಹೇಗಾಗುತ್ತೆ? ನೀವು ಮಾತಾಡೋದ್ರಿಂದ. ಡೆಂಟಲ್ ಡಾಕ್ಟರ್ಗಳಿಗೆ ಧನಲಾಭ ಆಗುತ್ತೆ. ಸಂಪತ್ತು ಅನ್ನೋದು ನಿಮ್ಮ ಹತ್ರ ಹರಿದು ಬರುತ್ತೆ. ಡೊಮ್ಯಾಸ್ಟಿಕ್, ನಿಮ್ಮ ಕುಟುಂಬದಿಂದ ಹಣ ಹರಿವು ಉಂಟಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಧನಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಕಾಲ ಮೇಷರಾಶಿಯವರಿಗೆ ಆರಂಭ ಆಗ್ಬಿಡುತ್ತೆ. ಯಾರ್ಯಾರಿಗೆ ಬಹಳ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ನೀವು ಪುಸ್ತಕ ಪಬ್ಲಿಷ್ ಮಾಡ್ಬೇಕಾದ್ರೆ ಪುಸ್ತಕ ಪಬ್ಲಿಷ್ ಮಾಡ್ಬೋದು. ಲಾಯರ್ಗಳಿಗೆ ಬಹಳ ಉತ್ತಮವಾದಂಥ ಸಮಯ. ಕಾಮಿಡಿ ಆ್ಯಕ್ಟ್ ಮಾಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಅಲ್ಲೆಲ್ಲ ಒಳ್ಳೆ ಧನಲಾಭ ಆಗುತ್ತೆ. ಆಮೇಲೆ ಕಾಮಿಡಿ ಆ್ಯಕ್ಟರ್ಗಳು, ಆಮೇಲೆ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಬಹಳ ಉತ್ತಮವಾದಂಥ ಸಮಯ. ಆಡಿಟರ್ಗಳಿಗೆ, ರೈಟರ್ಗಳಿಗೆ, ಕೆಲವರು ಬರೆಯುವಂಥವ್ರು, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡಿಂದನೂ ಕೂಡ ನಿಮಗೆ ಅನುಕೂಲ, ಲಾಭ ಅನ್ನೋದು ಮೇಷರಾಶಿ ಜಾತಕರಿಗೆ ಉಂಟಾಗುತ್ತೆ. ಮೇಷರಾಶಿಯವರಿಗೆ ಬುಧ ಕೂಡ ಶುಭ ಫಲ ಕೊಡ್ತಾರೆ, ಶುಕ್ರ ಕೂಡ ಶುಭ ಫಲ ಕೊಡ್ತಾನೆ. ಶುಕ್ರ ಯಾರ್ಯಾರು ಫ್ಯಾಷನ್ ಶೋ ನಡೆಸ್ತೀರಿ, ಬ್ಯೂಟಿ ಸಂಬಂಧಪಟ್ಟಂತಹ ಮಾರಾಟಗಳು, ಬ್ಯೂಟಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಅಂದಾಗ, ಸಿನಿಮಾ ಆ್ಯಕ್ಟರ್ಗಳು ಅವರೆಲ್ಲ ಮುಖ, ಫಿಸಿಕಲ್ ಬಾಡಿ ಎಲ್ಲ ಚೆನ್ನಾಗಿಟ್ಕೊಂಡ್ರಾಗ ಧನ ಲಾಭ ಆಗುವ ಸಾಧ್ಯತೆಗಳಿದೆ. ಆಮೇಲೆ ಮ್ಯೂಸಿಷಿಯನ್ಸ್ಗೆ ಒಳ್ಳೆ ಧನ ಲಾಭ. ಡ್ಯಾನ್ಸ್ ಮಾಡುವಂಥವ್ರಿಗೆ, ಫ್ಯಾನ್ಸಿ ಸ್ಟೋರ್ಸ್ ನಡೆಸುವಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿರುವಂಥವ್ರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಜ್ಯುವೆಲರಿ ಶಾಪ್ ನಡೆಸುವಂಥವ್ರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೆ ಧನ ಲಾಭ ಆಗುತ್ತೆ. ನಿಮಗೆ ವಿವಾಹ ಸಮಯ ಕೂಡ. ಹಾಗಾದರೆ ಗುರುಜಿ ಜನ್ಮ ರಾಶಿಯಲ್ಲೇ ಗುರು ಸಂಚಾರ ಆಗ್ತಾ ಇದ್ರು ಕೂಡ ಶುಕ್ರನಿಂದ ನಿಮಗೆ ಶುಕ್ರ ಬಲ ಆರಂಭ ಆಗ್ತಾ ಇದೆ. ಮೇಷರಾಶಿಯವರಿಗೆ ಗುರುವಿನಂತೆಯೇ ಶುಕ್ರ ಅತ್ಯಂತ ಶುಭ ಫಲ ಕೊಡುವಂತಹ ಗ್ರಹ ಆಗಿರೋದ್ರಿಂದ ಇದು ವಿವಾಹ ಸಮಯ. ಗುರುಜಿ, ನೀವು ವಿವಾಹ ಸಮಯ ಅಂದ್ರಿ, ನಾವು ವಿವಾಹ ಆಗೋಯ್ತು, ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ, ಅದಕ್ಕೆ ನೀವು ಬರೀ ಸಾಲಾವಳಿ ನೋಡಬಾರ್ದು. ಸಾಲಾವಳಿ ನೋಡಿ ವಿವಾಹ ಆಗಿ ವಿವಾಹ ಜೀವನದಲ್ಲಿ ಕಷ್ಟಗಳು ಅನುಭವಿಸೋರು ನಿಮ್ಮಿಬ್ಬರ ಪತಿ ಪತ್ನಿಯ ಜಾತಕವನ್ನು ತೋರಿಸಿ. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಲಿಟಿಗೇಷನ್ನು, ಸಪರೇಷನ್ನು, ಈ ಥರ ಸಮಸ್ಯೆಗಳನ್ನು ತುಂಬ ಜನ ಅನುಭವಿಸ್ತಾ ಇರ್ತೀರಾ. ಆ ಥರ ಅನುಭವಿಸುವಂಥವ್ರು ತೋರಿಸಿ. ಇಲ್ಲ, ಆಗೋಕ್ಕಿಂತ ಮೊದಲೇ ಮ್ಯಾಚಿಂಗ್ ಮಾಡಬೇಕು ಇಬ್ಬರದು ಜಾತಕ. ಯಾಕೆಂದರೆ ನಿಮಗೆ ಸಿಗುವಂತಹ ವರ ನಿಮಗೆ ಧನ ಇರ್ಬೋದು, ಶತ್ರುನ, ಮಿತ್ರನ, ನಿಮಗೆ ಆಯುಷ್ಯ ಅವ್ರದ್ದು ಚೆನ್ನಾಗಿರುತ್ತಾ, ಆಯುಷ್ಯ ಚೆನ್ನಾಗಿಲ್ಲ ಅಂದರೆ ನಾನು ಮತ್ತೆ ಮರುವಿವಾಹ ಆಗಬೇಕಾ, ನನಗೆ ಸಿಗುವಂತಹ ವಧು ನನಗೆ ಹೊಂದ್ಕೊಂತಾಳ, ನಮ್ಮ ಮನೆಗೆ ಹೊಂದ್ಕೊಂತಾಳ, ಹೀಗೆ ಇದು ಸೆಕೆಂಡ್ ಆಫ್ ಯುವರ್ ಲೈಫ್ ಆರಂಭ ಆಗುತ್ತೆ. ಅದಕ್ಕಿಂತ ಮೊದಲು ನೀವು ಇಬ್ಬರ ಜಾತಕವನ್ನು ತೋರಿಸಿ ವಿವಾಹ ಸಮಯ ಆದ ತಕ್ಷಣ ಜಂಪ್ ಆಗಬೇಡಿ. ವಿವಾಹಕ್ಕೆ ಇಬ್ಬರು ಜಾತಕ ತೋರಿಸಿದಾಗ ನಾನು ನಿಮಗೆ ಪರಿಹಾರವನ್ನು ಹೇಳ್ತೀನಿ. ಇನ್ನು ಮದ್ಯ ವ್ಯಾಪಾರಸ್ಥರಿಗೂ ಒಳ್ಳೆ ಧನ ಲಾಭ ಆಗುತ್ತೆ. ಥಿಯೇಟರ್ಗಳು ಇಟ್ಟಿರುವಂಥವ್ರು,
ಲವ್ಗೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನು ನಿಮ್ಮ ಥಿಯೇಟ್ರಲ್ಲಿ ನಡೆಸಿದ್ರೆ ಒಳ್ಳೆ ಧನಲಾಭ ಆಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ನಿಮ್ಮ ರಾಶ್ಯಾಧಿಪತಿ ಮತ್ತು ವೃಷಿಕ ರಾಶಿಯ ಅಧಿಪತಿ ಕುಜ ಕೂಡ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ನಿಮಗೆ ಪ್ರಮೋಷನ್ ಆಗೋದು, ಒಳ್ಳೆ ಪೋಸ್ಟಿಂಗ್ಸ್ ಆಗೋದು, ಈಗ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗೋದು, ನೀವು ಮಾಡುವಂತಹ ಕೆಲಸಕ್ಕೆ ಸರ್ಕಾರದಿಂದ ನಿಮಗೆ ಗೌರವ ಸನ್ಮಾನಗಳು ಸಿಗುವಂಥದ್ದು, ಮಿಲಿಟ್ರಿ ಪ್ಯಾರಾಮಿಲಿಟ್ರಿ ಇಂಥವ್ರಿಗೆಲ್ಲ ಒಳ್ಳೆ ಸ್ಥಾನಮಾನ ಮೆಡಲ್ಗಳು ಸಿಗೋದು, ಇನ್ನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ಸರ್ಜನ್ಗಳು ಅಂದರೆ ಡಾಕ್ಟರ್ಗಳಲ್ಲಿ ಮೆಡಿಸಿನ್ ಅಲ್ಲ ಸರ್ಜರಿ ಯಾರು ಮಾಡಿದ್ದೀರಿ, ಸರ್ಜನ್ಗಳು ಯಾರಾಗಿದ್ದೀರಿ, MBBS ಆದಮೇಲೆ MS ಮಾಡಿರೋರಿಗೆ ಒಳ್ಳೆ ಧನಲಾಭ ಆಗುತ್ತೆ. ಮೆಷಿನರಿಗಳಲ್ಲಿ ಕೆಲಸ ಮಾಡೋರು, ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು, ಲೇತು, CNC ಮಿಷಿನ್ಸು ಅಲ್ಲೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆ ಧನಲಾಭ ಆಗುತ್ತೆ. ವೆಪನ್ಸ್ಗಳನ್ನು ಮೇಂಟೈನ್ ಮಾಡುವಂಥವ್ರು ಅಥವಾ ಅಟಾಮಿಕ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ಬಾಂಬ್ ಅಥವಾ HAL ಈ ಥರ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಕೆಲಸ ಆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥದ್ದು, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಧನಲಾಭ ಮೇಷರಾಶಿ ಜಾತಕರಿಗೆ. ಅದ್ರ ಜೊತೆಗೆ ಹೆಸರು, ಗೌರವ, ಸ್ಥಾನಮಾನಗಳು ಇವೆಲ್ಲ ರಾಜಯೋಗ ನಿಮಗೆ ಚತುರ್ಗ್ರಹಗಳಿಂದ ನೋಡಿ. ಸೂರ್ಯ ಶುಭ ಫಲ ಕೊಡ್ತಾ ಇದ್ದಾನೆ. ಬುಧ ನೀಚನಾದರೂ ಕೂಡ 12ನೇ ಮನೇಲಿ ಇದ್ರೂ ಕೂಡ ಬುಧ ನಿಮಗೆ ಚೆನ್ನಾಗಿ ನಿದ್ದೆನೂ ಕೂಡ ಕೊಡ್ತಾನೆ. ನಿಮಗೆ ಮಾತಾಡುವ ವಾಕ್ಸಿದ್ಧಿ, ಆಮೇಲೆ ರಾಜಕಾರಣಿಗಳ ಪರಿಚಯ ಕೂಡ ಉಂಟಾಗುವಂಥದ್ದು. ಬುಧ ಕೂಡ ಶುಭ ಫಲ. ನಿಮ್ಮ ಸೋದರ ಮಾವನಿಗೆ ಅನುಕೂಲವಾಗುವಂಥ ಸಮಯ. ಅಕೌಂಟೆಂಟ್ಗಳಿಗೆ, ರೈಟರ್ಗಳಿಗೆ, ಸ್ಕಿನ್ ಡಾಕ್ಟರ್ಗಳಿಗೆಲ್ಲ ಒಳ್ಳೆ ಧನಲಾಭ ಆಗುವಂತಹ ಸಾಧ್ಯತೆಗಳಿದೆ. 6ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಸರ್ವೀಸಿಗೆ ಸಂಬಂಧಪಟ್ಟಂಥ ಕೆಲಸಗಳು, ಕೆಲವು ಹೋಗ್ತೀರಾ ಫ್ರಿಡ್ಜ್ ರಿಪೇರಿ ಮಾಡ್ತೀರಾ, ಅಥವಾ ಮನೆಗಳಿಗೆ ಆಹಾರವನ್ನು ತಲುಪಿಸ್ತೀರಾ, ಅಥವಾ ಲಾಯರ್ಗಳಾಗಿರ್ತೀರಾ, ಕೆಲವರು ಮನೆಗೇನೆ ಫ್ಯಾಮಿಲಿ ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಿರ್ತೀರಾ. ಇದೆಲ್ಲ ನೀವು ಮಾಡ್ತಿರೋದು ಸರ್ವೀಸು. ಈ ಥರ ಸರ್ವೀಸ್ ಓರಿಯೆಂಟೆಡ್ ಯಾವುದೇ ಕೆಲಸ ಕಾರ್ಯ ವೃತ್ತಿ ನೀವು ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಮೇಷರಾಶಿಯವರಿಗೆ ಅತಿ ಹೆಚ್ಚು ಧನಲಾಭ ಆಗುತ್ತೆ. ಆಮೇಲೆ ಸೂರ್ಯ ನಿಮಗೆ 5ನೇ ಮನೆ ಅಧಿಪತಿ, ಮೇಷ ಲಗ್ನ ಆಗಿರ್ಬೋದು ಅಥವಾ ಮೇಷ ರಾಶಿ ಇರ್ಬೋದು, ಪಂಚಮಾಧಿಪತಿಯಾದಂಥ ಸೂರ್ಯ 12ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರದಲ್ಲಿ ನಿಮಗೆ ಸ್ಥಾನಮಾನ ಸಿಗೋಕ್ಕೆ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. ಕೆಲವರು ತಮ್ಮ ಪವರನ್ನು ಕಳ್ಕೋಬೇಕಾಗತ್ತೆ. ಆಮೇಲೆ ಕೆಲವರಿಗೆ MP ಸೀಟು ಸಿಗದೆ ಮಾನಸಿಕ ಬೇಜಾರು ಕೂಡ ಆಗ್ಬೋದು. ಅದಕ್ಕೆ ನಿಮ್ಮ ಜಾತಕನೂ ನೋಡಬೇಕು. ಸೂರ್ಯ ಮತ್ತು ನಿಮಗೆ ದಶಾಭುಕ್ತಿ ಏನು ನಡೀತಿದೆ ಅನ್ನೋದನ್ನ ನಿಮ್ಮ ಪರ್ಸನಲ್ ಜಾತಕ ತೋರಿಸಿದಾಗ ಮತ್ತೆ ಸರಿಯಾದಂತಹ ಫಲಗಳನ್ನು ನಾನು ನಿಮಗೆ ತಿಳಿಸೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸಪ್ತಮಾಧಿಪತಿಯಾದಂಥ ಶುಕ್ರ ಲಾಭಸ್ಥಾನದಲ್ಲಿರೋದ್ರಿಂದ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ಪತಿ ಇರ್ಬೋದು, ಪತ್ನಿ ಇರ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ನಿಮಗೆ ಲಾಭ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯಿಂದ ನಿಮಗೆ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಿಮಗೆ ಲಾಭ ಅನ್ನೋದು ಕಂಡು ಬರುತ್ತೆ. ಬಿಸ್ನೆಸ್ ಪಾರ್ಟ್ನರಿಂದ ಒಳ್ಳೆಯದಾಗುತ್ತೆ. ಆಮೇಲೆ ನಿಮಗೆ ರೆಸ್ಪೆಕ್ಟ್ ಮತ್ತು ಶಾರ್ಟ್ ಜರ್ನೀಸ್ ಮತ್ತು ಲಾಂಗ್ ಜರ್ನೀಸ್ ಎರಡೂ ಕೂಡ ಮಾಡುವ ಸಾಧ್ಯತೆಗಳಿದೆ. ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋದು, ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗಿರ್ತೀರಾ, ಇಲ್ಲ ಬೇರೆ ದೇಶದಿಂದ ಇಂಡಿಯಾಗೆ ವಾಪಸ್ ಬರುವ ಸಾಧ್ಯತೆಗಳು ಕೂಡ ಲಾಂಗ್ ಜರ್ನೀಸಲ್ಲೂ ಕೂಡ ನಿಮಗೆ ಅದರಲ್ಲೂ ಲಾಭ. ಕಂಪನಿಯವರೇ ದುಡ್ಡು ಕೊಟ್ಟು ಫ್ಲೈಟ್ ಟಿಕೆಟ್ ಕೊಟ್ಟು, ರಜನೂ ನಿಮಗೆ ಕೊಟ್ಟು, ದುಡ್ಡು ಕೊಟ್ಟು ಇದರೆಲ್ಲ ನಿಮಗೆ ಟ್ರಾವೆಲ್ ಮಾಡುವಂತಹ ಯೋಗ ಕೂಡ ಉಂಟಾಗುತ್ತೆ. 11ನೇ ಮನೆ ಅಂದರೆ ಆಯಾ ಲಾಭಭಾವ. ಯಾರಿಂದ ಲಾಭ ಆಗುತ್ತೆ? ಒಂದು ಸ್ತ್ರೀಯಿಂದ ನಿಮಗೆ ಲಾಭ ಅನ್ನೋದು ಆಗುತ್ತೆ. ಹಣಕಾಸಿನ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೋಷಿಯಲ್ ಆ್ಯಕ್ಟಿವಿಟಿಗಳಲ್ಲಿ ತುಂಬ ನೀವು ತೊಡಗಿಸ್ಕೊತೀರಾ. ನಿಮಗಿಂತ ನಿಮ್ಮ ಮನೆಗೆ ನಿಮಗಿಂತ ದೊಡ್ಡವರು ನಿಮ್ಮ ಅಕ್ಕ ಇದ್ದರೆ ಅಥವಾ ನಿಮ್ಮ ಅಣ್ಣ ಇದ್ದರೆ ಅವರಿಂದ ನಿಮಗೆ ಲಾಭ ಆಗುತ್ತೆ. ನಿಮಗೆ ಸೊಸೆ ಅಥವಾ ಅಳಿಯ ಇದ್ದರೆ ಅವರಿಂದನೂ ಕೂಡ ನಿಮಗೆ ಅನುಕೂಲ ಲಾಭ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾದರೆ ಮೇಷರಾಶಿಯವರಿಗೆ ರಾಜಯೋಗ ಆರಂಭ ಆಗಿದೆ. ಸೂರ್ಯನಿಂದ ಮಾತ್ರ ನೆಗೆಟಿವ್ ಎಫೆಕ್ಟ್ ಇದೆ. ಹಾಗಾದರೆ ನೀವು ಏನು ಮಾಡಬೇಕು ಈ ತಿಂಗಳಲ್ಲಿ ಅಂದರೆ ಶ್ರೀರಾಮನ ಅಯೋಧ್ಯೆಗೆ ಹೋಗಿ ಬನ್ನಿ ಸಾಧ್ಯ ಆಗೋರು, ಇಲ್ಲ ಶ್ರೀರಾಮನ ಜಪ ಮಂತ್ರಗಳನ್ನು. ಯಾಕೆಂದರೆ ಶ್ರೀರಾಮ ಅಂದರೆ ಪುರುಷೋತ್ತಮ, ಅದಕ್ಕೆ ಅವನ ಗುಣ ಶ್ರೀರಾಮಾಯಣವನ್ನು ಓದೋದು ಅಥವಾ ಶ್ರೀರಾಮನ ಜಪ ಮಾಡೋದ್ರಿಂದ ಆಗಿನ ಕಾಲದಲ್ಲಿ
ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಅಂತೇಳಿ ಎಲ್ಲ ಬರಿತಾ ಇದ್ರು. ಎಕ್ಸಸೈಸ್ ಎಲ್ಲ ಅದೆಲ್ಲ ಬರೆದಷ್ಟು ಅವ್ರಿಗೆ ಶಕ್ತಿ ಬರ್ತಾ ಇತ್ತು. ನೀವೆಷ್ಟೆಷ್ಟು ರಾಮನ ಜಪ ಮಂತ್ರಗಳನ್ನು ಜಪ ಮಾಡ್ತೀರಿ ಅಷ್ಟಷ್ಟು ಮೇಷರಾಶಿಯವರಿಗೆ ಶುಭ ಫಲಗಳು. ಅದರಲ್ಲೂ ರಾಜಕಾರಣಿಗಳು ಅಂತೂ ರಾಮನ ಜಪ ಪೂಜೆಯನ್ನು ಮಾಡಲೇಬೇಕು. ಅಯೋಧ್ಯೆಯ ದರ್ಶನವನ್ನು ಮಾಡಿದ್ರೆ ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಇವತ್ತು BJP ಪಕ್ಷ ಆಡಳಿತಕ್ಕೆ ಬಂದಿದೆ ಅಂದರೆ ಅದು ಶ್ರೀರಾಮನ ಯಾತ್ರೆಯಿಂದ ಅಯೋಧ್ಯೆ ಯಾತ್ರೆ ಅನ್ನೋದು ಎಲ್ಲರಿಗೂ ಕೂಡ ದೇಶ ವಿದೇಶದಲ್ಲಿರುವಂಥ ಎಲ್ಲ ಭಾರತೀಯರಿಗೂ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಈ ವಿಚಾರವನ್ನು ತಿಳಿಸ್ದೆ. ಪ್ರಿಯ ವೀಕ್ಷಕರೇ, ನೀವು ವಿಡಿಯೋನ ಶೇರ್ ಮಾಡಿ. ನೀವು ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಮಾತ್ರ ಯಾರು ಪ್ರೆಗ್ನೆಂಟ್ ಆಗಿದ್ದೀರಿ ಅಬಾರ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಅಬಾರ್ಷನ್ ಆಗಬಾರ್ದು, ಮಿಸ್ಕ್ಯಾರೇಜ್ ಆಗಬಾರ್ದು ಅಂದಾಗ ಇಬ್ಬರದು ಜಾತಕವನ್ನು ತೋರಿಸ್ಬೇಕು. ಕೆಲವರು ಗರ್ಭವತಿನೇ ಆಗ್ತಾ ಇರಲ್ಲ, ಅಂತಹ ಜಾತಕರು ಕೂಡ ಬೀಜಸ್ಫುಟ ಕ್ಷೇತ್ರಸ್ಫುಟ, ಪತಿಯ ಜಾತಕದಿಂದ ಬೀಜಸ್ಫುಟ, ಪತ್ನಿಯ ಜಾತಕದಿಂದ ಕ್ಷೇತ್ರಸ್ಫುಟ ನೋಡಿ ನಿಮ್ಗೇನು ಉಪಾಯ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆಗಲೇ ಹೇಳಿದೆ. ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.